ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ಒಂದು ದಾವೀದನ ಬರೆದ ಕೀರ್ತನೆ 15ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 2ನೇ ವಾಕ್ಯ ನಿಮಗೆ ಓದ್ತೀನಿ. ಇಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನ ಆಡುವವನು ಆಗಿರಬೇಕು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ನೋಡುವಂತ ದೇವರಾಗಿದ್ದಾರೆ. ಆತನ ಗುಡಾರ ಅಂದ್ರೆ ಸಭೆ ಆಗಿರ್ಬೋದು, ಮತ್ತೆ ವೈಯಕ್ತಿಕ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಮನಪೂರ್ವಕವಾಗಿ ಸ್ವಚ್ಛವಾಗಿ ಮಾತಾಡಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಹೆಚ್ಚಿಸುತ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಸ್ವಚ್ಛ ಮಾತನಾಡಬೇಕು. ದೇವರಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಾಗ ನೀತಿವಂತರಾಗಿ ಜೀವಿಸಕ್ಕೆ ಸಾಧ್ಯ. ಹೌದು ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಂಬಿಕೆಯಿಂದ ಒಳ್ಳೆ ಮಾತಾಡೋದ್ರಲ್ಲಿ, ಒಳ್ಳೆ ನಡೆಸುವಾಗ ದೇವರು ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.